ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವೂ ಅಧಿಕಾರವೂ ಯುಗಯುಗಾಂತರಗಳಲ್ಲಿಯೂ ನಿನ್ನದೇ ಆಗಿರಲಿ, ಆಮೇನ್ ಎಂಬುದಾಗಿ ನಾವು ಓದುವವರಾಗಿದ್ದೇವೆ. ಪ್ರಿಯರೇ, ಮನುಷ್ಯನು ಆದಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಆತ್ಮಿಕವಾಗಿ ಮರಣವನ್ನು, ನಂತರದಲ್ಲಿ ಶಾರೀರಿಕ ಮರಣವನ್ನು ಹೊಂದಿ ದೇವರಿಂದ ಅಗಲುವಂಥ ಒಂದು ಸ್ಥಿತಿ ಬಂದಾಗ, ಪ್ರಿಯರೇ, ದೇವರು ಮನುಷ್ಯನನ್ನು ಕಾಪಾಡುವುದಕ್ಕಾಗಿ ಒಬ್ಬ ರಕ್ಷಕನನ್ನು ಕಳುಹಿಸಿಕೊಡುತ್ತೇನೆಂದು ವಾಗ್ದಾನ ಮಾಡಿದನು. ನಿನ್ನ ಸಂತತಿ, ಸ್ತ್ರೀಯ ಸಂತತಿಯು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬ ಮಾತಿನಲ್ಲಿ ಒಬ್ಬ ರಕ್ಷಕನನ್ನು ಕಳುಹಿಸಿಕೊಡುತ್ತೇನೆಂದು ದೇವರು ವಾಗ್ದಾನ ಮಾಡಿದನು. ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಾಲದ ಪರಿಪೂರ್ಣತೆಯಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿಯೂ ಬಂದನು. ಹೀಗೆ ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವ ಯಜ್ಞದ ಕುರಿಮರಿಯಾಗಿ ಶಿಲುಬೆಯಲ್ಲಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳು ಪರಿಹಾರವಾಗಿ ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುತ್ತೇವೆ ಮತ್ತು ಆತನ ಮಕ್ಕಳಾಗುತ್ತೇವೆ. ಇಂಥ ಒಂದು ಸ್ಥಿತಿಗೆ ನಡೆಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆಮೇನ್ ಆಗಿದ್ದಾನೆ. ನಾವು ಆತನ ಒಂದು ಕಾರ್ಯದಲ್ಲಿ ನಾವು ಕೂಡ ಆಮೇನ್ ಎಂಬುದಾಗಿ ಹೇಳುವವರಾಗಿದ್ದೇವೆ. ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ಹೊಂದಿ ರಕ್ಷಣೆ ಹೊಂದಿಕೊಳ್ಳಬೇಕಾಗಿ ನಮ್ಮ ಪ್ರಾರ್ಥನೆಯಾಗಿದೆ.